ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನಿವತ್ತು ಲಾಗಲ್ಲಿ ಲಾಸಿಂಟೆಲ್ಲ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ನಮ್ಮ ಮನೇಲಿ ಪೂಜೆ ಮಾಡಿದ್ರು ಕಿಶೋರು ಅಂತೇಳಿ, ಅದನ್ನು ಕೂಡ ಶೇರ್ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಕ್ರೀಮ್ ಬಗ್ಗೆ ತುಂಬಾ ಕ್ವಶನ್ಸ್ಗಳು ಬಂದಿದೆ. ಹಾಗೆ ಕ್ರೀಮ್ ಬೇಕು ಅಂತ ಸುಮಾರು ಒಂದು 2,000 ಜನ ಅಷ್ಟು ನನಗೆ ಕೊರಿಯರ್ ಮಾಡಿಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ. ನಾನು ಕೊರಿಯರ್ ಮಾಡ್ಕೊಡೋದೇ ನಂಗೆ ಕಷ್ಟ ಅಲ್ಲ, ಈಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಬಟ್ ಏನಕ್ಕೆ ನಾನು ಲೇಟಾಗಿ ತೊಗೋತಾ ಇದ್ದೀನಿ ಅಂತಂದರೆ, ಈಗ ಒಬ್ಬರಿಗೆ ₹260 ಅಂತಂದರೆ ನಾನು 1,000 ಜನಕ್ಕೆ ಏನಾದರೂ ಮಾಡ್ತೀನಿ ಅಂದರೆ 1,000ನೂ ಬೇಡ, ಬರೀ 10 ಜನಕ್ಕೆ ಕೊರಿಯರ್ ಮಾಡ್ತೀನಿ ಅಂತಂದ್ರೂ ₹5,600 ಬೇಕಾಗತ್ತೆ ಅಲ್ವಾ. ಅದಕ್ಕೆ ಅಮೌಂಟು ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ಆಮೇಲೆ ಅಲ್ಲಿ ನನಗೆ ಡಾಕ್ಟರ್ ಏನು ತೊಗೊಳ್ಳಿ ಫಸ್ಟ್ ನಿಮಗೆ ನಾವು ಕೊಡ್ತೀವಿ, ಆಮೇಲೆ ಬೇಕಾದ್ರೆ ನೀವು ತೊಗೊಬಂದು ದುಡ್ಡು ಕೊಡಿ ಅಂತ ನನಗೆ ಕೊಡೋದಿಲ್ಲ. ಹಾಗೆ ಕೆಲವೊಬ್ಬರು ಫೋನ್ಪೇ ಮಾಡಿಕೊಡ್ತೀನಿ ಅಕ್ಕ, ಫಸ್ಟೇ ನಾವೇ ಫೋನ್ಪೇ ಮಾಡಿಬಿಡ್ತೀವಿ, ಆಮೇಲೆ ನಮಗೆ ತರಿಸ್ಕೊಡಿ ಅಂತ ಹೇಳಿದ್ದಾರೆ. ಬಟ್ ಇದೆಲ್ಲ ಅದು ಸರಿ ಬರೋದಿಲ್ಲ ಅಂತ ನಾನು ಯಾರ ಹತ್ರನೂ ಕೂಡ ಅಮೌಂಟನ್ನ ಈಸ್ಕೋತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ಅದು ಸರಿ ಬರೋಲ್ಲ. ಯಾಕಂದರೆ ಅಕಸ್ಮಾತ್ ಕ್ರೀಮಲ್ಲಿ ಸ್ಟಾಕ್ ಏನಾದರೂ ಕಮ್ಮಿ ಇದ್ದು ಆವಾಗ ಅಮೌಂಟ್ ಕಳಿಸಿದ್ದೀವಿ, ಇನ್ನೂ ಕೂಡ ಕ್ರೀಮ್ ಕಳಿಸಿಲ್ಲ ಅಂತೆಲ್ಲ ಅದು ಯೂಟ್ಯೂಬಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ಅಮೌಂಟನ್ನ ಯಾರ ಹತ್ರನೂ ಕೂಡ ಈಸ್ಕೋತಾ ಇಲ್ಲ. ನನಗೂ ಕೂಡ ಕ್ರೀಮ್ ಆದಷ್ಟು ಬೇಗನೆ ಕ್ರೀಮ್ನ ಎಲ್ಲರಿಗೂ ಕೂಡ ತಲುಪಿಸ್ಬೇಕು ಅನ್ನೋ ಆಸೆ ಇದೆ. ತಲುಪಿಸ್ತೀನಿ. ಹಾಗೆ ಇನ್ನೂ ಒಂದು ನನಗೆ ತಲೆಗೆ ಉಳಿದಿರೋಂಥ ಒಂದು ಥಾಟ್ ಏನು ಅಂತಂದರೆ, ಇವಾಗ ಎಲ್ಲರೂ ಕೂಡ ಇವಾಗ ಈ ಕ್ರೀಮ್ ಬೇಕು ಅಂಥೇಳಿ ನೀವು ಬುಕ್ ಮಾಡಿ ತೊಗೋತೀರಾ. ನಾನು ಒಂದು ಸತಿ ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತೀನಿ. ಅದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟು ಆಯಿತು, ನೀವು ಚೆನ್ನಾಗೂ ಕೂಡ ಆದ್ರಿ ಅಂತಲೇ ಅಂದ್ಕೊಳ್ಳೋಣ. ಅಥವಾ ಇನ್ನು ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ ಆಯಿತು. ನಾನು ಆಲ್ರೆಡಿ ಆವಾಗಲೇ ಹಳೆಲಾಗಲ್ಲೇ ಹೇಳಿದ್ದೀನಿ, ಏನಾದರೂ ಸೈಡ್ ಎಫೆಕ್ಟ್ ಆಯಿತು ಅಂತ ಅನ್ನೋರು ಬಿಟ್ಬಿಡಿ, ಚೆನ್ನಾಗಾಯಿತು ಅನ್ನೋರು ಯೂಸ್ ಮಾಡಿ ಅಂತ. ಯಾಕಂದರೆ ಡಾಕ್ಟರೇ ಸಜೆಸ್ಟ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯದು ಒಂದು ಸ್ಟೆರಾಯ್ಡ್ ಇರ್ಬೋದು, ಬೇರೆ ರೀತಿ ಯಾವುದು ಕೆಮಿಕಲ್ ಇರ್ಬೋದು, ಅದು ಯಾವುದು ಕೂಡ ಇಲ್ಲ ಅಂತ ಆಲ್ರೆಡಿ ಹಳೆಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಸೌಂಡ್ ಆಗ್ತಾ ಇರುತ್ತೆ, ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಪ್ಲೀಸ್ ಏನೂ ಅಂದ್ಕೋಬೇಡಿ, ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆದ್ದರಿಂದ ಇದ್ರ ಬಗ್ಗೆ ಆಲ್ರೆಡಿ ಹಳೆ ಲಾಗಲ್ಲೇ ಫುಲ್ ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಡಾಕ್ಟರ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ, ಅವ್ರ ಕ್ಲಿನಿಕ್ ಎಲ್ಲಿದೆ ಅಂತಲೂ ಕೂಡ ಹೇಳಿದ್ದೀನಿ. ಈ ಕ್ರೀಮು ಕರೆಕ್ಟಾಗಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ನೋಡಿಲ್ಲ ಅನ್ನೋರು ಆ ಒಂದು ವಿಡಿಯೋನ ನೋಡಿ. ಈ ಕ್ರೀಮ್ನ ಇವಾಗ ಕೊರಿಯರ್ ಮಾಡ್ಕೊಡೋಣ ಅಂದರೆ, ಈಗ ಫಸ್ಟ್ ಟೈಮು ನಾನು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ಅಂತಲೇ ಅಂದ್ಕೊಳ್ಳೋಣ. ಆವಾಗ ನೀವು ಅದನ್ನು ಯೂಸು ಮಾಡ್ತೀರಾ, ನಿಮಗೆ ಚೆನ್ನಾಗೂ ಆಯಿತು. ಅದು ಖಾಲಿ ಆದ ತಕ್ಷಣ ಮತ್ತೆ ಕೊರಿಯರ್ ಮಾಡಿಕೊಡಿ ಅಂತ ನೀವು ನಂಗೆ ಮೆಸೇಜ್ ಮಾಡ್ತೀರಾ ಅಲ್ವಾ. ಈಗ ಮತ್ತೆ ನಾನು ಕೊರಿಯರ್ ಮಾಡಿಕೊಡ್ತೀನಿ ಅಂತಂದರೆ ನಿಜವಾಗ್ಲೂ ನನಗಿರೋಂಥ ಒಂದು ಕೆಲಸಗಳಿಗೆ ನಾನು ಇದನ್ನು ಕ್ರೀಮ್ನ ಯಾವಾಗಲೂ ಕೊರಿಯರ್ ಮಾಡಿಕೊಡೋ ಪರಿಸ್ಥಿತಿಲಂತೂ ಇಲ್ಲ. ಅದನ್ನು ಹೇಳ್ಬೇಕಲ್ವ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಏನಕ್ಕೆ ಅಂತೇಳಿದ್ರೆ, ನಾನು ಮನೇಲೇ ಬಟ್ಟೆ ಸೇಲ್ ಮಾಡೋದ್ರಿಂದ ಮನೆಗೆ ಕಸ್ಟಮರ್ಸ್ ಬರ್ತಾಯಿರ್ತಾರೆ. ಯೂಟ್ಯೂಬ್ಗೆ ವೀಡಿಯೋಸ್ ಹಾಕೋಕ್ಕೆ ನನಗೆ ಒಂದೊಂದು ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ, ಅಷ್ಟು ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಲ್ಲದೆ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಸೀರೆಗಳಿಗೆ ಅಂತೇಳಿ ಮನೆಗೆ ಬರ್ತಾಯಿದ್ದಾರೆ. ಅದು ಒಂದು ಕೆಲಸ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನನ್ನ ಮಗು ಇವಾಗ ಅವಳಿಗೆ 7 ಮಂತ್ಸ್ ಬೇಬಿ, ಅವಳನ್ನೂ ಕೂಡ ನೋಡ್ಕೋಬೇಕು. ಹಾಗೆ ಮನೆ ಕೆಲಸನೂ ಮಾಡ್ಕೋಬೇಕು. ಹಾಗೆ ಕೆಲವೊಬ್ಬರು ಬುಕ್ಕು ಕೂಡ ಮಾಡ್ಕೋತಾ ಇದ್ದಾರೆ, ಅಂದರೆ ಕೊರಿಯರ್ ಮಾಡ್ಕೊಡೋ ಥರ ಬಟ್ಟೆನೂ ಕೂಡ ಬುಕ್ ಮಾಡ್ಕೋತಾ ಇದ್ದಾರೆ. ತುಂಬ ಜನ ವಾಟ್ಸಪ್ಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ನೀವುಗಳು ಕೂಡ ಯೂಟ್ಯೂಬಿಂದ ನೋಡಿಬಿಟ್ಟು ಮೆಸೇಜ್ ಮಾಡಿದ್ದೀವಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕ್ರೀಮ್ ಬೇಕು ಅಂತ ಅದೇ ನಂಬರ್ಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಆದ್ದರಿಂದ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಈ ಒಂದು ರೀಸನಿಂದನೇ, ಅಂದರೆ ಇವಾಗ ಫಸ್ಟ್ ಟೈಮು ನಾನು ಕೊರಿಯರ್ ಮಾಡಿಕೊಟ್ಬಿಡ್ತೀನಿ. ನೆಕ್ಸ್ಟು ಅದು ಖಾಲಿ ಆದ ತಕ್ಷಣ ನೀವು ಎಲ್ಲಿ ತಗೋತೀರಾ ಕ್ರೀಮ್ನ? ಆ ಒಂದು ರೀಸನಿಂದನೇ ನಾನು ಹೆಂಗೆ ನಿಮಗೆ ಕೊರಿಯರ್ ಮಾಡ್ಕೊಡೋದು, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನೀಟಾಗಿ ತಿಳಿಸ್ಕೊಡೋಣ ಅಂತ. ನೋಡಿ, ನೀವೇ ಯೋಚನೆ ಮಾಡಿ, ಫಸ್ಟ್ ಟೈಮು ನಾವು ಇವಾಗ ಕೊರಿಯರ್ ಮಾಡ್ಕೊಡ್ತೀವಿ, ನೀವು ಯೂಸ್ ಮಾಡ್ತೀರಾ, ನಿಮ್ಮ ಸ್ಕಿನ್ನು ಚೆನ್ನಾಗಾಯಿತು ಅಂತಲೇ ಅಂದ್ಕೊಳ್ಳಿ. ನೀವು ಮಿನಿಮಮ್ ಅದು ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದು 15 ಡೇಸ್, ಕಮ್ಮಿ ಅಂದರೂ ಒಂದು 15 ದಿನನಾದರೂ ತೊಗೊಳುತ್ತೆ. ಅದು 1 ಮಂತ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದು ತುಂಬ ಚೆನ್ನಾಗಿರೋದ್ರಿಂದನೇ ನಾನು ನಿಮ್ಮ ಹತ್ರ ಶೇರ್ ಮಾಡಿರೋದು. ಈ ಒಂದು ಕ್ರೀಮ್ನ ನಿಮಗೆ ಫಸ್ಟ್ ಟೈಮು ನಾನು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ. ನಿಮಗೆ ಚೆನ್ನಾಗೂ ಆಯಿತು, ನೀವು ಮತ್ತೆ ತೊಗೋಬೇಕು ಅಂದಾಗ ಎಲ್ಲಿ ತೊಗೋತೀರಾ? ಆವಾಗಲೂ ನಾನು ಕೊರಿಯರ್ ಮಾಡ್ಕೊಡೋಕ್ಕಾಗೋದಿಲ್ಲ. ಅದರಿಂದ ನಾನು ಇವಾಗ ಡಾಕ್ಟರ್ ಹತ್ರನೇ ಹೋಗಿ ಮಾತಾಡ್ಬಿಟ್ಟು, ಸರಿ ಒಂದು ಕ್ರೀಮು ಅಂದರೆ ನಿಮ್ಮ ಹತ್ರ ಬಿಟ್ಟು ಬೇರೆ ಎಲ್ಲೂ ಕೂಡ ಸರಿಯಾಗಿ ಸಿಗ್ತಾಯಿಲ್ಲ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆಯೂ ಸಿಗಬೇಕು. ಹಾಗೆಯೇ ಅದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಬಾರ್ದು. ಸ್ಕಿನ್ನು ಚೆನ್ನಾಗಿ ಫೇರಾಗಿ, ಅಂದರೆ ಒಂದು ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಆಗಬೇಕು ಅವ್ರ ಸ್ಕಿನ್ನು. ಅಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರೋಂಥ ಒಂದು ಕ್ರೀಮ್ನ ಮತ್ತೆ ಬರ್ಕೊಡಿ ಸರ್. ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಕ್ರೀಮ್ನ ಸಜೆಸ್ಟ್ ಮಾಡಿ. ಏನಕ್ಕೆ ಅಂದರೆ ಅದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಗಬೇಕು ಅವ್ರಿಗೆ, ಯಾವುದೇ ಒಂದು ಊರಲ್ಲಿದ್ದರೂ ಕೂಡ ಅವ್ರಿಗೆ ಸಿಗಬೇಕು. ಹಾಗೆ ಅದನ್ನು ಯೂಸ್ ಮಾಡಿದಷ್ಟು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಬಾರ್ದು. ಆ ಥರ ಯಾವುದಾದ್ರೂ ಒಂದು ಕ್ರೀಮ್ನ ಮತ್ತೆ ಬರ್ಕೊಡಿ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವರೇನಾದರೂ ಇಲ್ಲ ಇದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಏನಾದ್ರು ಹೇಳಿದ್ರೆ, ನಾನು ನಿಮಗೆ ಇದನ್ನು ಒಂದು ಸತಿ ಕೊರಿಯರ್ ಮಾಡಿಕೊಡ್ತೀನಿ.
ಪದೇ ಪದೇ ಕೊರಿಯರ್ ಮಾಡೋಕ್ಕಂತೂ ಆಗಲ್ಲಪ್ಪ. ಯಾಕೆಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಮನೇಲಿ ಇವಾಗ ಆಲ್ರೆಡಿ ಹೇಳ್ದೆ ಅಲ್ವಾ, ಬಟ್ಟೆ ಸೇಲ್ ಮಾಡ್ಕೊಂಡು ಅದ್ರ ಜೊತೆಗೆ ಕ್ರೀಮು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಆದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಇದೇನಾದ್ರು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಥವಾ ನನಗೂ ಏನಾದರೂ ಇದರಿಂದ ಏನಾದರೂ ಒಂದು ಸ್ವಲ್ಪ ಲಾಭ ಆಗುತ್ತೆ ಅನ್ನೋದಿದ್ದರೆ ನಾನು ಯಾವಾಗಲೂ ಕೊರಿಯರ್ ಮಾಡಿಕೊಡ್ತೀನಿ. ಆದ್ದರಿಂದ ಒಂದು ಸತಿ ಫಸ್ಟ್ ಟೈಮ್ ಏನಾದರೂ ಕೊರಿಯರ್ ಮಾಡಿಕೊಡಿ ಅಂತಂದರೆ ಏನಿಲ್ಲ ಮಾಡಿಕೊಟ್ಬಿಡ್ತೀನಿ. ಬಟ್ ಸೈಡ್ ಎಫೆಕ್ಟ್ ಆದರೂ ನನಗೆ ಗೊತ್ತಿಲ್ಲ, ಚೆನ್ನಾಗಾದರೂ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಸ್ಕಿನ್ನು ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅದು ಇದು ಯಾವುದಾದ್ರೂ ಕ್ರೀಮ್ಗಳನ್ನ ಬೇರೆ ಥರ ಒಂದು ಸ್ಕಿನ್ ವೈಟನಿಂಗ್ ಕ್ರೀಮ್ನ ಅಂದರೆ ಸ್ಟೆರಾಯ್ಡ್ ಜಾಸ್ತಿ ಇರುತ್ತೆ ನೋಡಿ, ಆ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಏನಾದರೂ ಹಾಳಾಗಿದ್ದು ಆ ಟೈಮಲ್ಲಿ ಸಡನ್ನಾಗಿ ಕ್ರೀಮ್ನ ಯೂಸ್ ಮಾಡಿದ್ರೆ ಅದು ಸೈಡ್ ಎಫೆಕ್ಟೇ ಆಗೋದು. ಅದರಿಂದ ನೀವು ಯಾವುದೇ ಒಂದು ಕ್ರೀಮ್ನ ಯೂಸ್ ಮಾಡಿದರೂ ಅದನ್ನು ಒಂದು ವೀಕು ನೀವು ಅಪ್ಲೈನೇ ಮಾಡಿಬಿಡಿ. ಕಮ್ಮಿ ಅಂದರೆ ಒಂದು 15 ದಿನ ಅಪ್ಲೈ ಮಾಡಿಬಿಡಿ. ಸುಮ್ಮನೆ ಫೇಸ್ನ ನಿಮ್ಮ ಪಡಂಗೆ ಅದು ಅದ್ರ ಪಡಗೆ ಅದಿರಲಿ ಫೇಸ್ ಆ ಥರ ಬಿಟ್ಬಿಡಿ ಒಂದು ಸ್ವಲ್ಪ ದಿನ. ಅದಾದಮೇಲೆ ಈ ಒಂದು ಕ್ರೀಮ್ನ ಯೂಸ್ ಮಾಡಿ, ಆವಾಗಲೇ ನಿಮಗೆ ರಿಸಲ್ಟ್ ಕೊಡೋದು. ನೀವು ಅದು ಇದು ಕ್ರೀಮ್ ಯೂಸ್ ಮಾಡಿಬಿಟ್ಟು ಸ್ಕಿನ್ ಆಲ್ರೆಡಿ ನಿಮಗೆ ಆಗ್ಬಿಟ್ಟಿರುತ್ತೆ, ಅಂದರೆ ಒಂದು ಸ್ವಲ್ಪ ತೆಳು ಆಗಿಬಿಟ್ಟಿರುತ್ತೆ ಸ್ಕಿನ್ನು ಅಂದ್ಕೊಳ್ಳಿ. ಆವಾಗ ಈ ಕ್ರೀಮ್ ಹಾಕಿದಾಗ ನಿಮಗೆ ಸೈಡ್ ಎಫೆಕ್ಟ್ ಅಂತಲೇ ಅನಿಸೋದು. ಈ ಒಂದು ಕ್ರೀಮು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡಬೇಕು ಅಂದರೆ ನಾನು ಹೇಳ್ದಂಗೆ ಒಂದು 15 ಡೇಸು ನೀವು ಯಾವುದೇ ಒಂದು ಕ್ರೀಮ್ನ ಹಚ್ತೇನೆ ನೆಕ್ಸ್ಟ್ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಂಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಕ್ರೀಮ್ನ ನೀವು ಆದಷ್ಟು ಕೆಲವೊಂದು ಕಡೆ ಸಿಗ್ತಾಯಿದೆ ಅಂತ ಹೇಳಿದ್ದಾರೆ, ಹುಡುಕಿ ಸಿಕ್ಕಿದ್ರೆ ತೊಗೊಳ್ಳಿ. ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಮೈಸೂರವರಾಗಿದ್ದರೆ ಕುವೆಂಪು ನಗರಲ್ಲಿ ಹೋಗಿ ತೊಗೋಬೋದು. ಅಥವಾ ನಿಮಗೆ ನಾನೇ ಕೊರಿಯರ್ ಮಾಡಿಕೊಡ್ಬೇಕು ಅಂದರೆ ನಾನು ಒಂದು ಸಲ ಕೊರಿಯರ್ ಮಾಡಿಕೊಡ್ತೀನಿ. ಇನ್ನೂ ಒಂದು ಸಲ ಬೇಕು ಅಂತ ಅನ್ನೋರು ನೋಡೋಣ, ಅದನ್ನು ಮುಂದೆ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಸಲ ಕೊರಿಯರ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಡಾಕ್ಟರ್ ಹತ್ರ ಇನ್ನೂ ಒಂದು ಚೆನ್ನಾಗಿರೋಂಥ ಒಂದು ಕ್ರೀಮ್ನೇ ಸಜೆಸ್ಟ್ ಮಾಡಿಬಿಟ್ರೆ ನಿಮಗೂ ಕೂಡ ಯೂಸ್ ಆಗುತ್ತಲ್ವ ಅದರಿಂದ. ಏಕೆಂದರೆ ಅಲ್ಲಿ ಇಲ್ಲಿ ಹೋಗಿ ಹುಡುಕಬೇಕು ಅಥವಾ ನನಗೆ ಕೊರಿಯರ್ ಮಾಡಿಕೊಡಿ ಅಂತ ನೀವು ಮೆಸೇಜ್ ಹಾಕೋದು ಕೂಡ ತಪ್ಪುತ್ತೆ. ಆಮೇಲೆ ನಿಮಗೂ ಕೂಡ ಡಾಕ್ಟರ್ ಬರ್ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದ ಭಯ ಇರೋದಿಲ್ಲ. ಹಾಗೆ ಆಲ್ ಸ್ಕಿನ್ ಟೈಪ್ ಅವ್ರಿಗೆ ಅದು ಎಲ್ಲ ಥರ ಸ್ಕಿನ್ನವ್ರಿಗೂ ಕೂಡ ಯೂಸ್ ಆಗೋಂಥ ಕ್ರೀಮೇ ಬರ್ಕೊಡಿ ಸರ್ ಅಂತ ಕೇಳಿಕೊಂಡು ನಾನು ಬರ್ಸ್ಬಿಟ್ಟು ಆ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಈ ಒಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಕ್ರೀಮ್ದು ಪ್ರೈಸ್ ಬಂದು 560 ರೂಪಾಯಿ ಆಗಿಬಿಟ್ಟಿದೆ ಇವಾಗ. ಹಾಗೆ ನನ್ನ ಫ್ರೆಂಡು ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಅವರಿಲ್ಲ ಮೈಸೂರವರೇ ಅಂತೆ, ಅಲ್ಲೇ ಡಾಕ್ಟರ್ ಹತ್ರನೇ ಹೋಗಿ ಅಲ್ಲಿ ತೋರಿಸ್ಬಿಟ್ಟು ತೊಗೊಂಡು ಬಂದೆ ಅಂತ ಹೇಳಿದ್ರು. ಅವ್ರದ್ದೇನೋ ರಿಸಲ್ಟ್ ಬೇಕು ಅಂದರೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ, ನಾನು ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿ ಅಂತ ಹೇಳ್ತಾಯಿದ್ರು. ನಾನು ಇದೇ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ಇದು ನೋಡಿ ಮಿನಿಮಲಿಸ್ಟ್ ಅಂತೇಳಿ ಈ ಒಂದು ಸನ್ಸ್ಕ್ರೀನ್ ನೇಮು. ಇದು ಪ್ರೈಸ್ ಬಂದು 399 ರುಪೀಸ್ ಆಗುತ್ತೆ. ಇದೇ ಒಂದು ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಿರೋದು. ನೀವು ಬೇಕಾದ್ರೆ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಮಗಳು ನೋಡಿ ಕೈಯಲ್ಲಿ ಹಾಕಿರೋಂಥ ಒಂದು ಬಳೆನ ನೆಲಕ್ಕೆ ಹಾಕೊಂಡು ಕುಟ್ಕೊಂಡು ಸೌಂಡ್ ಮಾಡ್ತಾ ಇದ್ದಾಳೆ. ಪ್ಲೀಸ್ ಏನು ಅಂದ್ಕೊಬಿಡಿ, ಅವಳು ಆಟ ಆಡೋಕ್ಕೆ ಬಿಟ್ಟರೆ ನಾನು ವೀಡಿಯೋ ಮಾಡೋಕ್ಕಾಗೋದು. ಆದ್ದರಿಂದ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರೆ ಅಂತ ಈ ಒಂದು ವೀಡಿಯೋನ ಮಾಡಿದ್ದೀನಿ. ಆದಷ್ಟು ಬೇಗ ಕೊರಿಯರು ಕೂಡ ಮಾಡಿಕೊಡ್ತೀನಿ. ಹಾಗೆ ಕೆಲವೊಬ್ಬರು ಮದುವೆ ಇದೆ ಅಕ್ಕ, ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಬೇಗ ಕೊರಿಯರ್ ಮಾಡಿಕೊಡಿ ಅಂತ ಕೇಳಿದ್ದೀರಾ. ಬಟ್ ಯಾವುದೇ ಒಂದು ಕ್ರೀಮ್ ಆದರೂ ನಿಮಗೆ ಅಡ್ಜಸ್ಟ್ ಆಗಬೇಕು, ನೀವು ನೀಟಾಗಿ ನಿಮ್ಮ ಫೇಸ್ ಚೆನ್ನಾಗಿ ಆಗಬೇಕು ಅಂದರೆ 1 ಮಂತ್ ಆದರೂ ತೊಗೊಳುತ್ತೆ. ಆದ್ದರಿಂದ ಆ ಥರ ಮಾಡ್ಕೊಬಿಡಿ. ಆದಷ್ಟು ನಾನು ತೋರಿಸಿರೋಂಥ ಹೋಮ್ ರೆಮಿಡೀಸ್ಗಳಿದೆ ಅಲ್ವಾ, ಅದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಸ್ಕಿನ್ ಆಗುತ್ತೆ. ಹಾಗೆ ನೀವು ಯಾವುದಾದ್ರೂ ಒಂದು ಬ್ರೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡ್ತಿದ್ರು ಪರವಾಗಿಲ್ಲ, ಅದನ್ನು ಯೂಸ್ ಮಾಡಿ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಯಾವುದಾದ್ರೂ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹಾಲಿನ ಕೆನೆ ಈ ಥರ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ. ಆವಾಗ ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಈ ಒಂದು ಕ್ರೀಮ್ ಬಗ್ಗೆ ಇವತ್ತೊಂದು ಲಾಗಲ್ಲಿ ಈ ಥರ ತಿಳಿಸ್ಕೊಡೋಣ ಅಂತ ತಿಳಿಸ್ಕೊಟ್ಟಿದ್ದೀನಿ. ಏಕೆಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ಅಲ್ಲಿ ಬಂದಂಥ ಮೆಸೇಜ್ಗಳು ಜಾಸ್ತಿ ಈ ಒಂದು ಕ್ರೀಮ್ ಬಗ್ಗೆನೇ. ಆದ್ದರಿಂದ ಈ ಒಂದು ಕ್ರೀಮ್ ಬಗ್ಗೆ ನಾನು ಗೊತ್ತಿರೋಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕ್ರೀಮ್ ಕೊರಿಯರ್ ಬಗ್ಗೆ, ಅಂದರೆ ಕೊರಿಯರ್ ಮಾಡಿಕೊಡ್ಲೇಬೇಕು ಅನ್ನೋದಾದರೆ ಅದನ್ನು ಕೂಡ ಕೊರಿಯರ್ ಮಾಡಿಕೊಡ್ತೀನಿ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಅಕ್ಕಪಕ್ಕ ಸೌಂಡ್ ಆಗಿದ್ದರೆ ಪ್ಲೀಸ್ ಏನೋ ಅಂದ್ಕೊಬಿಡಿ. ತುಂಬ ಕ್ವಶನ್ಸ್ ಕೇಳ್ತಾನೆ ಇದ್ರಲ್ಲ ಅಂಥೇಳಿ ಈ ಒಂದು ವೀಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಒಂದು ಚೆನ್ನಾಗಿರೋಂಥ ಕ್ರೀಮ್ನ ಸಜೆಸ್ಟ್ ಮಾಡಿದರೆ ಡಾಕ್ಟರು, ಅದನ್ನು ಕೂಡ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.